ಮಲಗಿಂದ ಬೆಡ್ಡಿನಿಂದ ಎದ್ದೇಳುವಾಗಲೂ ಇವುಗಳ ವಿಷಯದಲ್ಲಿ ಮಾತಾಡಿ ಇವುಗಳ ವಿಷಯದಲ್ಲಿ ನಡೆಯುವಾಗ ಕೂತ್ಕೊಳ್ಳಬೇಕಾದ್ರೆ ಕರ್ತನಾದ ಯೆಹೋವನೇ ನೀನೊಬ್ಬನೇ ನನ್ನ ದೇವರು, ಕರ್ತನಾದ ಯೆಹೋವನೊಬ್ಬನೇ ನೀನೊಬ್ಬನೇ ನನ್ನ ದೇವರು, ಕರ್ತನಾದ ಯೆಹೋವನೇ ನೀನೊಬ್ಬನೇ ನನ್ನ ದೇವರು. ನಿನ್ನನ್ನು ನನ್ನ ಹೃದಯದಿಂದ, ನಾನು ಪ್ರಾಣದಿಂದಲೂ, ನನ್ನ ಶಕ್ತಿಯಿಂದಲೂ, ನನ್ನ ಹೃದಯಪೂರ್ವಕವಾಗಿ ನಿನ್ನನ್ನ ಪ್ರೀತಿಸ್ತೇನೆ. ಈ ವರ್ಡ್ ಹೇಳಿ ಹೇಳಿ ಅರಿಕೆ ಅಪ್ಪ ಹೇಳ್ತಾರೆ, ಇವುಗಳನ್ನು ನಿಮ್ಮ ಮಕ್ಕಳಿಗೆ ಅಭ್ಯಾಸ ಮಾಡಿಸಿ. ಫಸ್ಟ್ ಆಜ್ಞೆಗಳನ್ನ ಲಕ್ಷ್ಯವಿಟ್ಟು ಕೇಳಿ ಕೈಗೊಂಡು ನಡಿ ಅಂದ್ಬಿಟ್ರು. ನೆಕ್ಸ್ಟ್ ಹೇಳ್ತಾರೆ ಇವಾಗ ಮಕ್ಕಳಿಗೆ ಅಭ್ಯಾಸ ಮಾಡಿ ಕಂಠಪಾಠ ಮಾಡಿ, ಮಣ್ಣು ತೆಗೆದುಕೊಂಡು ಮುದ್ದೆ ಮಾಡಿ ರೆಡಿ ಮಾಡಿ, ನನ್ನ ಮಗಳು ಹಿಂಗೆ ಇರಬೇಕು, ಸಬಾಸ್ ಹಿಂಗೆ ಇರಬೇಕು, ಸೋಫಿ ಹೀಗೆ ಇರಬೇಕು, ಹಿಂಗೆ ಇರ್ಬೇಕಂತ ಹೇಳಿ ಎಲ್ಲ ರೆಡಿ ಮಾಡಿ ನೇತ್ರನ, ಶಿಲ್ಪನ, ಸ್ವಾತಿನ ಈ ಜಗತ್ತಿಗೆ ಇಂಟ್ರೊಡ್ಯೂಸ್ ಮಾಡಿ. ಸಿಂಹದ ಹೊಟ್ಟೆ ಒಳಗಿಂದ ಸಿಂಹ ಹುಟ್ಟತ್ತೆ ಮಕ್ಕಳೇ. ನಿಮ್ಮನ್ನ ಉಂಟು ಮಾಡಿ ಕೊಟ್ಟಿದ್ದಾರಂದ್ರೆ ನೀನು ಆ ಕರ್ತನ ಪ್ರೀತಿ ಮಾಡಬೇಕು. ಎದೆಲೆ ತ್ರಿಶೂಲ ಚುಚ್ಕೊಂಡು ತಂದೆ ಇವನ ಮನಸ್ಸು, ಇವ್ರೇನು ಮಾಡ್ತಾರೆ ಇವ್ರ ಐರಿ ಅಂತೇಳಿ ತಾಯಿಗಿಂತ ದೊಡ್ಡ ಪ್ರೀತಿ ತೋರಿಸ್ತಾರೆ ದೇವರು. ತಾಯಿ 9 ತಿಂಗಳು ಮಾತ್ರ ನಿನ್ನ ಎತ್ತಿದ್ದಾರೆ. ಆ 9 ತಿಂಗಳು ಎತ್ತಕ್ಕೆ ಮುಂಚೆ ಆ ತಾಯಿ ಗರ್ಭದ ತಗೊಂಡಾಗ ಶೇಪ್ ಮಾಡಿ ಆ ಗರ್ಭದಲ್ಲಿ ಇಟ್ಟು ದೇವರು ದೇವರು ಕ್ರಿಯೇಟ್ ಮಾಡಿದ್ದಾರೆ. ದೇವರ ಆಶೀರ್ವಾದ ಜೀವಮಾನ ಕಾಲವೆಲ್ಲ ಅವರ ಶುಭಗಳಲ್ಲಿ, ಅವರ ಆಶೀರ್ವಾದಗಳಲ್ಲಿ. ನಮ್ಮಪ್ಪ ಆ ಥರ ಅಲ್ಲ, ಮೇಕಪ್ ಹಾಕೊಳ್ತಾನೆ ಹೀರೋ ಮಾಡ್ತಾರೆ ನಿಮ್ಮನ್ನ. ಮೇಕಪ್ ಹಾಕಲ್ದಾನೆ ಹೀರೋ ಮಾಡ್ತಾರೆ, ಮೇಕಪ್ ಹಾಕಲ್ದಾನೆ ಹೀರೋಯಿನ್ ಮಾಡ್ತಾರೆ ನಿಮ್ಮನ್ನ. 10,000 ಜನಗಳ ಮಧ್ಯದಲ್ಲಿ ಧ್ವಜಪ್ರಾಯನಾಗಿ 10,000 ಜನರ ಮಧ್ಯದಲ್ಲಿ ಜೀಸಸ್ ಟಾಪ್ ಕಾಣ್ತಾರೆ. ಅವ್ರ ಲಕ್ಷಣನೇ ಬೇರೆ ರೀ, ಅವ್ರ ಸ್ಟೈಲೇ ಬೇರೆ ರೀ, ಅವ್ರ ಲಿಪ್ಸೇ ಬೇರೆ, ಅವ್ರ ಕಣ್ಣೇ ಬೇರೆ ರೀ, ಅವ್ರ ನಡೆಯೋ ವಾಕಿಂಗೇ ಬೇರೆ ರೀ. ಸೂಪರ್ ಆಗಿರುತ್ತೆ, ಸೂಪರ್ ರೀ. ಅವ್ರು ನಡ್ಕೊಂಡ್ಬರ್ಬೇಕಾದ್ರೆ ಮೋಡಗಳ ಮಧ್ಯದಲ್ಲಿ ಅವು ಈ ವಾಕ್ಮನ ಒಂದೊಂದು ಹೆಜ್ಜೆ ಎಲ್ಲ ಅವನ ಪ್ರೀತಿ ಮಾಡಿ, ಹೇಗೆ ಪೂರ್ಣ ಹೃದಯದಿಂದಲೂ, ಪೂರ್ಣ ಪ್ರಾಣದಿಂದಲೂ, ಪೂರ್ಣ ಶಕ್ತಿಯಿಂದಲೂ ಅವನ ಪ್ರೀತಿ ನೀವು ಮಾಡಕ್ಕೆ ನೀವು ಸ್ಟಾರ್ಟ್ ಮಾಡಿ. ಇವುಗಳನ್ನು ನಿಮ್ಮ ಮಕ್ಕಳಿಗೆ ಅಭ್ಯಾಸ ಮಾಡಿ. ನೀವು ಅಭ್ಯಾಸ ಮಾಡಿ ಏನರ್ಥ, ಅವ್ರು ಕಲಿಯೋರ್ಗು ಬಿಡಬೇಡಿ ಅಂತ ಹೇಳ್ತಾರೆ. ಒಬ್ಬನೇ ದೇವರು ಆದ್ಮೇಲೆ ಏನ್ ಮಾಡ್ಬೇಕು ಅಪ್ಪ ಹೇಳ್ತಾರೆ. ನೆಕ್ಸ್ಟ್ ಹೇಳ್ತಾರೆ, ಏನ್ ಹೇಳ್ತಾರೆ, ನೀವು ನಿಮ್ಮ ದೇವರಾದ ಯೆಹೋವನನ್ನ ಪೂರ್ಣ ಹೃದಯದಿಂದಲೋ, ಹೇಳಿ ಪೂರ್ಣ ಹೃದಯದಿಂದಲೋ, ಪೂರ್ಣ ಪ್ರಾಣದಿಂದಲೋ, ಪೂರ್ಣ ಶಕ್ತಿಯಿಂದಲೋ ಉಪಯೋಗಿಸಬೇಕು. ಯೂಸ್ ಮನಿ ಬಟ್ ಸರ್ವ್ ಗಾಡ್, ಲವ್ ಗಾಡ್. ದೇವರನ್ನ ಪ್ರೀತಿ ಮಾಡಬೇಕು. ದೇವ್ರನ್ನ ಯಾವಾಗ ನೀವು ಪ್ರೀತಿ ಮಾಡ್ತೀರಾ, ಎಲ್ಲಿಂದ ಪ್ರೀತಿ ಮಾಡುವ? ಆ ದೇವರೇ ನಾನು ನಿನ್ನ ಪ್ರೀತಿ ಮಾಡ್ತೀನಿ ಅಂತ ಹೃದಯ ಬಂದು ಹುಡುಗಿ ಕಡೆ ಇದ್ದರೆ ಏನು ಪ್ರಯೋಜನ ಇಲ್ಲ. ಹೃದಯನೂ ಬಾಡಿನೂ ಬೀಡಿನೂ ಎಲ್ಲ ದೇವ್ರ ಹತ್ರ ಬರಬೇಕು. ದೇವನ ಪ್ರೀತಿ ಮಾಡ್ತೀನಿ ಅಂದರೆ ನಮ್ಮ ಹೃದಯ ದೇವ್ರ ಮುಂದೆ, ದೇವ್ರ ಸನ್ನಿಧಾನದಲ್ಲಿ ಅರ್ಪಣೆ ನಾವು ಮಾಡಿ ಕೊಡಬೇಕು. ಯಾವಾಗ ಆ ಹೃದಯನ ದೇವ್ರ ಮುಂದೆ ಅರ್ಪಣೆ ಮಾಡೋಕ್ಕೆ ಹೋಗ್ತೀರಾ, ದೇವ್ರು ಹೇಳ್ತಾರೆ ಅಲ್ಲಿಂದ ನಿಮ್ಮ ಜೀವನದಲ್ಲಿ ಒಂದಾದ್ಮೇಲೆ ಒಂದು ಆಶೀರ್ವಾದಗಳು ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಆಶೀರ್ವಾದ ಬರಬೇಕು ಅಂದರೆ ನಮ್ಮ ಹೃದಯದಿಂದ, ದೇವರನ್ನ ಪೂರ್ಣ ಹೃದಯದಿಂದ ಫಸ್ಟ್ ಅರ್ಥ ಮಾಡ್ಕೊಂಡ್ಬಿಡ್ಬೇಕು. ನಮ್ಮ ದೇವರಾದ ಯೆಹೋವನೊಬ್ಬನೇ ದೇವರು, ಒಬ್ಬನೇ ದೇವರು ಅಂತ ಹೇಳ್ಬಿಟ್ಟು ಏನು ಮಾಡು ಬಿಟ್ಬಿಡೋದಲ್ಲ. ಇವತ್ತು ನಾವು ಹೇಳ್ತೀವಿ ಕ್ರೈಸ್ತರು ನಮ್ಮ ದೇವರೇ ನಿಜವಾದ ದೇವರು. ಹೌದು, ಎಲ್ಲಿದೆಯಾ? ಬಾರಲ್ಲಿದೆಯಲ್ಲ. ನಾವು ಕ್ರಿಶ್ಚಿಯನ್ ಗೊತ್ತಾ? ಹೌದು, ಲಿಕ್ಕರ್ ಶಾಪಲ್ಲಿ ಇದೆಯಾ ನಿಕ್ಕರ್ ಹಾಕೊಂಡು? ಲಿಕ್ಕರ್ ಎಲ್ಲಿದೆಯಾ? ನಿಕ್ಕರ್ ಇಲ್ದೇನೆ ಕೆಲವು ಕಡೆ ನಿಕ್ಕರ್ ಇರೋದಿಲ್ಲ, ಚಡ್ಡಿ ಇರ್ತದೆ ನೋಡಿ. ಕೇಳಿದೆ ಅವನ ಹೆಸರು ಅಲೆಕ್ಸಾಂಡರ್, ಇನ್ನು ಕೇಳಿ ಪೀಟರ್ ಅಂಡ್ ಪಾಲ್, 2 ಹೆಸರು ಪೀಟರ್ ಅಂಡ್ ಪಾಲ್ ಅಲ್ವಾ? ಹೆಸರು ಪೀಟರ್ ಅಂಡ್ ಪಾಲ್. ಏನೋ ಹೆಸರು ನಿಂದು? ಏನೋ ಕುಡಿದ ಜಗಳ ಆಡಿದ್ಯಾ? ಏನು ಹೆಸರು? ಪೀಟರ್ ಅಂಡ್ ಪಾಲ್ ಸರ್ ಅಲ್ವಾ? ಅಬ್ರಹಾಂ ಶಾಮ್ಯಲ್ ಹಾಂ, ಕತ್ತಿ ತೊಗೊಂಡು ಯಾರಿಗ ಹೊಡೆದಿರ್ತಾನೆ. ಏನು ಹೆಸರು? ಜಾಶುವಾ ಸರ್. ನೋಡಿ, ನಮ್ಮ ದೇವರು ನಿಜವಾದ ದೇವರು ಅಂತ ನೀವು ಹೇಳಿದ ಮೇಲೆ ಆ ನಿಜವಾದ ದೇವರನ್ನ ನಿಮ್ಮ ಹೃದಯದಿಂದ ನೀವು ಹೊರಪಡಿಸಿ ತೋರಿಸ್ಬೇಕು. ಒಂದು ರೋಸಾ ಹೂವು, ಒಳ್ಳೆ ರೋಸಾ ಹೋಗಿದೆ ಅಂತ ಹೇಳಿದ್ರೆ ಆ ಹೂವು, ಆ ಗಿಡ ಏನು ಮಾಡುತ್ತೆ, ಬೆಳೆದು ಕೆಲವು ಕಾಲಗಳ ನಂತರ ಒಂದು ಒಳ್ಳೆ ರೋಸಾ ಹೂವು ಆಗಿ ಹೊರಗಡೆ ಬರುತ್ತೆ. ಅದು ದಟ್ ಶೋಸ್ ವಾಟ್ ಈಸ್ ಇಟ್ಸ್ DNA. ಆ ಗಿಡ ತೋರಿಸುತ್ತೆ ನಾನು ಯಾರು, ನನ್ನ ಸೃಷ್ಟಿಕರ್ತ ಯಾರು, ನನಗಿರೋ ಸೌಂದರ್ಯ ಏನು,
ನನಗಿರೋ ಅಲಂಕಾರ ಏನು, ನನಗಿರೋ ಘಮಘಮ ಸುವಾಸನೆ ಏನು, ಎಲ್ಲ ತೆಗೆದು ತೋರಿಸುತ್ತೆ. ತನ್ನ ರೂಪ, ತನ್ನ ಅಲಂಕಾರ, ತನ್ನ ಗಾತ್ರ, ತನ್ನ ಸುವಾಸನೆ, ತನ್ನ ಎಲ್ಲ ಅಲಂಕೃತಗಳನ್ನ ತಂದು ಆ ಮನುಷ್ಯನಿಗೆ ತಂದು ಭೂಮಿಗೆ ತಂದು ಅದು ಪ್ರತ್ಯಕ್ಷವಾಗಿ ತೋರಿಸ್ಬಿಡುತ್ತೆ. ಒಂದು ಹೂವು ನೋಡಿ ಬೆಳೆದ್ರೆ 1-2 ತಿಂಗಳಲ್ಲಿ, 1-3 ತಿಂಗಳಲ್ಲಿ ಆ ಹೂವು ತನ್ನ ಅಲಂಕಾರ ಒಳೆದ್ಬಿಟ್ಟು ಒಂದೇ ದಿನದಲ್ಲಿ ಬೆಳಿಗ್ಗೆ ಹುಟ್ಟಿ ಸಾಯಂಕಾಲದಲ್ಲಿ ಬಾಡಿ ಹೋಗೋ ಹೂವು ಅದು ತನ್ನ ಭಗವಂತನ ಮುಕ್ಕುಟಕ್ಕೆ ಹೋಗಿ ಕುತ್ಕೊಳ್ಳುತ್ತೆ. ಒಂದೇ ದಿನ ಆಯುಷ್ಕಾಲ ಅದಕ್ಕೆ. ಶೀಲಾ ಅವರೇ, ಅನಿತಾ ಅವರೇ, ಒಂದೇ ದಿನ ಆಯುಷ್ಕಾಲ. ಉಮಾ ಅವರೇ, ಒಂದೇ ದಿನದ ಆಯುಷ್ಕಾಲದ ಹೂವು ತಾನು ಬೆಳೆದು ಬೆಳಗ್ಗೆ ಅರಳಿಕೊಂಡು ಸಾಯಂಕಾಲದೊಳಗೆ ಹೋಗಿ ಆ ಭಗವಂತನ ಮುಕ್ಕುಟ ಕೂತ್ಕೊಳ್ಳುತ್ತಂದರೆ ಒಂದು ಮನುಷ್ಯನ ಆಯುಷ್ಕಾಲ 100 ವರ್ಷ ಮಕ್ಕಳೇ. ಆ 100 ವರ್ಷ ನೀನು ಯಾರ ತಲೆಗೆ ಹೋಗಿ ಮುಕ್ಕುಟ ಇಕ್ತಿದ್ಯಾ, ಇಲ್ಲ ಯಾರ ತಲೆ ಹೊಡಿತಿದ್ಯಾ ನೀನು? ಕೆಲವ್ರು ಮನೆಗಳು ಕಟ್ಟಿರ್ತಾರೆ, ಅವ್ರು ಹೇಳ್ತಾರೆ, ಏನು ಮನೆ ನೋಡಪ್ಪ ಹೆಂಗೋ, ಅಯ್ಯೋ ಎಲ್ಲಾರು ತಲೆ ಹೊಡೆದವನ ಮನೆ ಕಟ್ಕೊಂಡವನೇ, ಆ ಎಮ್ಮನ ತಲೆ ಹೊಡೆದವನೇ, ಈ ಎಮ್ಮನ ತಲೆ ಹೊಡೆದವಳೆ, ಅದೇನು ತಲೆ ತೆಗೆದುಬಿಟ್ಟವನ? ಇಲ್ಲ, ಮಾಡಿಸ್ಬಿಟ್ಟಿದ್ದಾನೆ, ಲೂಟ್ ಮಾಡಿದ್ದಾನೆ. ಇವತ್ತೆಲ್ಲ ಲೂಟಿಂಗ್ ಫಿಲಾಸಫಿಗೆ ಇಳಿದ್ಬಿಟ್ರು ನೋಡಿ. ಸೋಷಿಯಲ್ ಮೀಡಿಯಾಗಳಲ್ಲಿ ಏಮಾರಿಸೋದೇ ಒಂದು ದೊಡ್ಡ ಕ್ರೈಮೇ ನಡೀತಾ ಇದೆ ನೋಡಿ. ಯಾರೋ ಒಂದು ಹುಡುಗನಿಗೆ ಅದು ಫಾರಿನ್ ಕಂಟ್ರಿಯಿಂದ ಒಬ್ಬ ಫ್ರೆಂಡ್ ಆದ ನೋಡಿ. ಫ್ರೆಂಡ್ ಆದಾಗ ಡೈಲಿ ಏನು ಮಾಡೋನು, ದೊಡ್ಡ ಕಾರು, ಅಮ್ಮಾರ್ ಕಾರು, ಲಾಂಬೋರ್ಗಿಣಿ ಕಾರು, ದೊಡ್ಡ ಕಾರಿಂದ ಎಲ್ಲ ನಿಂತ್ಕೊಂಡಿಗೆ ಫೋಟೋ ಇಡ್ಸ್ಕೊಳ್ಳೋದು. ಆಮೇಲೆ ಇವನೇ ನೋಡ್ದು, ಏನು ಇವನತ್ರ ಇಷ್ಟು ಕಾರ್ಗಳೈತಲ್ಲ. ಫ್ರೆಂಡ್ಗೆ ರಿಕ್ವೆಸ್ಟ್ ಮಾಡಿದೆ, ಇವ್ನು ಫ್ರೆಂಡ್ಶಿಪ್ ಕೊಟ್ಟ. ಡೈಲಿ ಇವನಿಗೆ ಟ್ಯಾಗ್ ಮಾಡಿ ಇವ್ನು ಕಳಿಸ್ತಾ ಇರೋದು ಫ್ರೆಂಡ್ಶಿಪ್ಗೆ ಎಲ್ಲ ಕಳಿಸಿ ಇವನು ಅಪ್ಪ ಏನಿದ್ದಲ್ಲಪ್ಪ, ಎಲ್ಲ ನಮ್ಗೆ ಇದೆಲ್ಲಪ್ಪ, ಒಂದೊಂದು ವಾರ ಒಂದು ಕಾರ್ ತೊಗೊಳ್ತೀನಿ ನಾನು. ಅಯ್ಯೋ ಪರವಾಗಿಲ್ಲಪ್ಪ, ತುಂಬ ಸಂತೋಷ. ಕೊನೆ ಹಿಂಗೆ ಫ್ರೆಂಡ್ ಆಗಿ ಒಂದು 6 ತಿಂಗಳು ಫ್ರೆಂಡ್ ಆಗ್ತಾರೆ. ಹಿಂಗೆ ಒಂದು 50-60 ಜನರಿಗೆ ಎಲ್ಲರಿಗೆ ಫೋಟೋ ಬಿಡ್ತಾ ಇರ್ತಾನೆ. ಇದೆಲ್ಲ ಅವ್ರ ಅಪ್ಪನ ಫೋಟೋ ಕಾರಲ್ಲ, ಇದು ಯಾವೊಂದೋ ಕಾರ್ಗಳು. ಆ ಕಾರ್ ಮುಂದೆ ಎಲ್ಲ ಕ್ಲೀನಾಗಿ ಫೋಟೋಗಳು ಇಡ್ಸ್ಕೊಂಡ್ಬಿಟ್ಟು ಬಿಲ್ಡಪ್ ಕೊಟ್ಬಿಟ್ಟು ಇವ್ರಿಗೆ ಹಾಕೊಂಡು ನಂದೇ ಕಾರು ಯಾವ ಹೋಗಿ ನೋಡ್ದವನು ಯಾರು ಅದನ್ನು? ನೋಡ್ದವನು ಯಾರು? ಇಲ್ಲ ಅವನು RC ಬುಕ್ ನೋಡ್ದಕ್ಕಾಗ್ತದೇನು? ಅಮೇರಿಕಾದಿಂದ ಕಳಿಸ್ತಾನೆ, ಲಂಡನ್ನಿಂದ ಕಳಿಸ್ತಾನೆ. ಹೀಗೆ ಎಲ್ಲ ಕಾರೆಲ್ಲ ಕಳಿಸ್ಬಿಟ್ಟು ಒಂದು ದಿನ ಅವ್ನು ಹೇಳ್ತಾನೆ, ನೋಡು ನನಗೆ ತುಂಬ ಸಂತೋಷ ಆಗಿದೆ, ನನ್ನ ಫ್ರೆಂಡ್ಶಿಪ್ಪಲ್ಲಿ ತುಂಬ ಖುಷಿ ಆಗ್ತಾಯಿದೆ. ಅದಕ್ಕೆ ನಾನು ಇವಾಗ ನಿನಗೆ ಕೆಲವು ಸೆಂಟ್ ಬಾಟ್ಲ್ಗಳು, ಕೆಲವು ವಾಚ್ಗಳೆಲ್ಲ ನಾನು ಯೂಸೇ ಮಾಡ್ತಾಯಿಲ್ಲ, ಅದೆಲ್ಲ ನನಗೆ ಕಳಿಸ್ಕೊಟ್ಬಿಡೋಣ ಅಂತ ಇದ್ದೀನಿ. ನನಗೇನೋ ಒಂಥರ ನಿನ್ನ ಮೇಲೆ ಫ್ರೆಂಡ್ ತುಂಬ ಇದಾಗಿದೆ. ಅಂದರೆ ಎಲ್ಲ ವಾಚ್ಗಳು, ಬ್ರೇಸ್ಲೆಟ್ಗಳು, ದೊಡ್ಡ ವಸ್ತುಗಳು, ಅಮೇರಿಕನ್ದು ಡೆಕ್ಕು, ರೇಡಿಯೋಗಳು ಎಲ್ಲ ಫೋಟೋ ಹೊಡೆದ್ಬಿಟ್ಟು ವೀಡಿಯೋ ಮಾಡಿ ಇವನಿಗೆ ಕಳಿಸ್ಕೊಟ್ಬಿಟ್ಟವನೆ. ಇದೆಲ್ಲ ನಿನಗೆ ಯಾಕೆ, ನಾನು ಬೇರೆ ದೇಶಕ್ಕೆ ಹೋಗ್ತಾ ಇದ್ದೀನಿ, ನೀನು ಇಷ್ಟು ತಿಂಗಳು ನನ್ನ ಜೊತೆ ಫ್ರೆಂಡ್ ಆಗಿದೆ, ಆ ಫ್ರೆಂಡ್ಶಿಪ್ಗಾನ ಒಂದು ಇದು ಬೇಡವಾ, ಒಂದು ಬೆಲೆ ಬೇಡವಾ? ಆ ಫ್ರೆಂಡ್ಶಿಪ್ಗೆ ನೀನು ನನ್ನ ಒಂದು ಮೆಮೊರಿ ಇಟ್ಕೋಬೇಕಪ್ಪ, ಏನಿದೆ ಮಾಡಿ ಇದೆಲ್ಲ ಕಳಿಸ್ತಾ ಇದ್ದೀನಿ. ಇವನು ಒಂದೇ ಖುಷಿ, ನನಗೆ ಇಷ್ಟು ಕಳಿಸ್ತಾ ಇದ್ದಾರಲ್ಲ ಇವರು. ನೋಡ್ದ, ಬಾಯಲ್ಲಿ ನೀರು ಸುರಿಯೋಕ್ಕೆ ಸ್ಟಾರ್ಟ್ ಆಯಿತು ಅಲ್ವಾ? ಎಲ್ಲ ಬಂತು. ಎಲ್ಲ ಅವನೇನು ಮಾಡ್ತಾ ಕೊನೆಗೆ ಒಂದು ದಿನ ದೊಡ್ಡ ಕಾರ್ಗೋ ಬಾಕ್ಸು, ಆ ಕಾರ್ಗೋ ಬಾಕ್ಸಲ್ಲೆಲ್ಲ ಕಳಿಸ್ಬಿಟ್ಟು ಅದ್ರ ಬಿಲ್ಲು ಇವನು ಕಳಿಸೋನೆ. ಯಾವುದು ಆಲೋಗ್ರಾಮ್ದು ಬಿಲ್ಲು ಕೂಡ ಇವನು ಕಳಿಸಿದ್ದಾನೆ. ನೋಡಪ್ಪ, ಇದ್ರಲ್ಲಿ ಕಳಿಸಿದ್ದೀನಿ, ಸುಮಾರು 65 ಲಕ್ಷ ರೂಪಾಯಿ ಪ್ರಾಪರ್ಟಿ, ಇದು 65 ಲಕ್ಷದ ನೀನು ಕಳಿಸ್ಕೊಡ್ತಾ ಇದ್ದೀನಿ, ತಗೋ ಎಂಜಾಯ್ ಮಾಡು, ಎಲ್ಲರಿಗೂ ನಾನು ಕೊಡ್ತಾ ಇದ್ದೀನಿ. ಇವನು ಒಂದೇ ಖುಷಿ. ಕೊನೆಗೆ ಬಂತು ಬಾಕ್ಸು, ಮನೆಗೆ ಊರಿಗೆ ಬಂದುಬಿಟ್ಟಿದೆ, ಕಸ್ಟಮ್ ಆಫೀಸ್ಗೆ ಬಂದಿದೆ. ಕಸ್ಟಮ್ ಆಫೀಸಿಂದ ಫೋನು. ಇವನೇನು ಮಾಡ್ತಾನೆ, ಖಾಲಿ ಬಾಕ್ಸ್ನ ಇಟ್ಕೊಳ್ತಾನೆ. ಖಾಲಿ ಬಾಕ್ಸ್ ಮೇಲೆ ಇಟ್ಬಿಟ್ಟು ಆಲೋಗ್ರಾಮ್ದು ಪಟ್ಟಿ ಹಾಕ್ಬಿಟ್ಟು ಅದು ಫೋಟೋ ಹೊಡಿತಾನೆ, ಬಾಕ್ಸ್ ಹೊಡಿತಾನೆ. ಇವತ್ತು 50 ಜನಕ್ಕೆ ಆ ಫೋಟೋ ಕಳಿಸ್ತಾನೆ, ನೀನು ಕಳಿಸ್ತಾ ಇದ್ದೀನಿ ಅಂತೇಳಿ. ನೆಕ್ಸ್ಟು ಬಿಲ್ಲು ಕೊರಿಯರಲ್ಲಿ ಬಂದ್ಬಿಡುತ್ತೆ ಬಿಲ್ಲು. ಇವನಿಗೇನಾಗುತ್ತೆ, ಬಾಕ್ಸ್ ರೆಡಿ ಆಗಿದೆ, ಬಾಕ್ಸ್ ಕಳಿಸೋನೆ, ಕೊರಿಯರಿಂದ ಬಿಲ್ ಬೇರೆ ಬಂದೈತೆ. ಸರಿ, ಕಸ್ಟಮ್ ಆಫೀಸರ್, ಏನು ರೀ ಇಷ್ಟು ಲಕ್ಷ ಗಟ್ಟಲೆ ಬಂದೈತೆ ರೀ, 8.5 ಲಕ್ಷ ಕಟ್ರಿ. ಅಯ್ಯೋ ಏನಕ್ಕಪ್ಪ, ಇವನು ತಿರ್ಗಾ ಫೋನ್ ಮಾಡ್ತಾನೆ ಅವನಿಗೆ, ಏನಪ್ಪ 8.5 ಲಕ್ಷ ಕೇಳ್ತಾ, ಇನ್ನೇನು ಮತ್ತೆ 39 ಲಕ್ಷ 50 ಲಕ್ಷ ರೂಪಾಯಿ ಸಾಮಾನು ನೀನು ಕಳಿಸ್ತಾ ಇದ್ದೀನಿ, ಫ್ರೀ ಆಫ್ ಕಾಸ್ಟ್ ಕಳಿಸ್ತಾ ಇದ್ದೀನಿ, ನೀನು ಒಂದು 8 ಲಕ್ಷ ಕಟ್ಕೊಳ್ಳೋ ಬೇಡವಾ? ಬೇಡ ಅಂದರೆ ಬಿಡು, ನಾನು ಬೇರೆಯವ್ರು ಕಳಿಸ್ಕೊ. ಇಲ್ಲಪ್ಪ ಅಂತ ಇವನು ಸಾಲ ಮಾಡಿ ಚಿಕ್ಕಮ್ಮ ಚಿಕ್ಕಪ್ಪ ಕಾಕಿದ್ರಲ್ಲ ಭಿಕ್ಷೆ ಬೇಡ್ಬಿಟ್ಟು ಆ ದುಡ್ಡು ಅವ್ರಿಗೆ ಕಳಿಸ್ಕೊಡ್ತಾನೆ. ಹೆಂಗೆ ಕಳಿಸ್ಬೇಕು? ಬೇರೆ ಅಕೌಂಟ್ ನಂಬರ್ಗಳು, ಇದೆಲ್ಲ ಅಕೌಂಟ್ ನಂಬರ್ಗಳು ಎಲ್ಲ ಡೆಲ್ಲಿ, ಲೂಧಿಯಾನ, ಬೂದಿಯಾನ, ಪಂಜಾಬು, ಆ ನಂಬರ್ಗಳಿಗೆಲ್ಲ ಇವ್ರು ಕಳಿಸ್ಕೊಡ್ಬೇಕು. ಎಲ್ಲ ಕಳಿಸಾದ್ಮೇಲೆ ಏನೇನು ಬಾಕ್ಸ್ ಬಂತ ಅಂದರೆ, ಬಾಕ್ಸ್ ಬಂದೈತೆ ಇವನ ಮನೆಗೆ, ಬರೀ ಇಟ್ಟಿಗೆಗಳು, ಪೈಂಟ್ ಡಬ್ಬಗಳು, ಖಾಲಿ ಡಬ್ಬಗಳು ಇಂಥವೇ ಬಂದೈತೆ. ಸರಿ, ತಕ್ಷಣ ಅವನಿಗೆ ಕಾಲ್ ಮಾಡ್ದೆ ಅಂದರೆ ಅವನು ಫೇಸ್ಬುಕ್ಕಿಂದನೇ ಅವನು ಹೊರಗಡೆ ಹೋಗ್ಬಿಟ್ಟವನೆ. ನೋಡಿ, ಸ್ಕ್ಯಾಮ್ಗಳು ಈ ಥರ ನಡೆಯುತ್ತಿದ್ದಲ್ಲ, ನಿಮ್ಗೆ ನಡೆಯುತ್ತೆ. ನಾನು ಕೆಲವರೆಲ್ಲ ಹೇಳ್ತಾರೆ, ಬ್ರದರ್ ದೊಡ್ಡ ಬಾಕ್ಸ್ ಬಂದೈತೆ, ಹುಷಾರಾಗಿರೋ ಅಂತೀನಿ ನಾನು. ವೆಬ್ಸೈಟಲ್ಲಿ ದೊಡ್ಡ ಬಾಕ್ಸ್ ನನಗೆ ವಾಟ್ಸಪ್ಪಲ್ಲಿ ಕಳಿಸ್ತಾರೆ. ಪ್ರಜ್ವಲರೇ 3 ಬಾಕ್ಸ್ ಬರ್ತಾರೆ ನೋಡಿ, ಇಲ್ಲಿಂದ ಅಲ್ಲಿವರೆಗೆ ಐತೆ ಬಾಕ್ಸ್. ಏನಿದು? ಎಲ್ಲ ಗಾಡಿ ಪಾರ್ಟ್ಸ್ ಎಲ್ಲ ಕಳಿಸ್ಬಿಟ್ಟಿದ್ದಾರೆ ಅವ್ರು ನನಗೆ. ಗಾಡಿ ಪಾರ್ಟ್ಸ್ ಎಲ್ಲ, ನಿಂದು ಗಾಡಿ ಪಾರ್ಟ್ಸ್ ಹಾಕೋನದಲ್ಲಿ ಹುಷಾರಾಗಿರು, ಬಾಡಿ ಪಾರ್ಟ್ಸ್ ಹಾಕ್ಬಿಡ್ತಾರೆ ಅದಲ್ಲಿ. ಮೋಸ ಸ್ಕೀಮು ಈ ಥರ ನಡೀತಾ ಇದೆ. ಇದೆಲ್ಲ ಈ ಥರ ಲಂಗುಲುಸ್ಕು ಕೆಲಸಗಳೆಲ್ಲ ನಡೀತಾ ಇದೆ. ಹಣ ಶಾರ್ಟ್ಕಟ್ ಮೆಥಡಲ್ಲಿ ಹುಡುಕೋ ದಾರಿಗಳನ್ನ, ಆದರೆ ದೇವರು ಆ ಶಾರ್ಟ್ಕಟ್ ಮೆಥಡ್ ನಮ್ಗೆ ಹೇಳ್ಕೊಡೋದಿಲ್ಲ. ಅಪ್ಪ ಹೇಳ್ತಾರೆ,
ನೀವು ನಿಮ್ಮ ದೇವರಾದ ಯೆಹೋವನನ್ನ ಪೂರ್ಣ ಹೃದಯದಿಂದ ಅಷ್ಟೇ, ಪೂರ್ಣ ಹೃದಯ ಏನು ಮಾಡಬೇಕು? ನನ್ನ ದೇವರ ಸನ್ನಿಧಾನದಲ್ಲಿ ಆ ಹೃದಯದಿಂದ ನಾವು ದೇವರನ್ನ ಪ್ರೀತಿ ಮಾಡಬೇಕು. ಆ ಹೃದಯದಿಂದ ನಾವು ದೇವರನ್ನ ಪ್ರೀತಿ ಮಾಡಬೇಕು. ಸೊ ಮನಿ ಈಸ್ ಎ ಕವನೆಂಟ್. ದೇವರೊಂದು ಕವನೆಂಟ್ ಮಾಡಿದ್ದಾನೆ. ಮನಿ ಈಸ್ ನಾಟ್ ಎ ಪ್ರಾಮಿಸ್. ಅದು ದೇವರು ಅದನ್ನು ಕವನೆಂಟ್ ಆಗಿಟ್ಟಿದ್ದಾರೆ. ಈ ಎರಡು ಮನುಷ್ಯರ ನಡುವೆ ಒಡಂಬಡಿಕೆ ಮಾಡಬೇಕು. ಇದು ಮಾಡಿ ನೀನು ನೆರವೇರಿಸಿದರೆ ಮನಿ ಏನಾಗುತ್ತೆ, ನಿನ್ನ ಕೈಗೆ ಆಟೋಮೆಟಿಕ್ಕಾಗಿ ದುಡ್ಡು ಕೈಗೆ ಬರುತ್ತೆ. ಅದು ಯಾವಾಗ ನೀನು ಕರ್ತನನ್ನು, ನನ್ನ ದೇವರಾದ ಯೆಹೋವನೊಬ್ಬನೇ ನನ್ನ ದೇವರು, ಆ ದೇವರನ್ನ ನನ್ನ ಪೂರ್ಣ ಹೃದಯದಿಂದ, ಪೂರ್ಣ ಪ್ರಾಣದಿಂದ, ಪೂರ್ಣ ಶಕ್ತಿಯಿಂದ ಪ್ರೀತಿಸಬೇಕು. ನಾನು ಈಗ ತಿಳಿಸುವ ಎಲ್ಲಾ ಮಾತುಗಳು ನಿಮ್ಮ ಹೃದಯ ಮಾಡಿ, ಮತ್ತೆ ಹೃದಯ ಬರುತ್ತಲ್ಲಿ, ನಿಮ್ಮ ಹೃದಯದಲ್ಲಿ ಇರಬೇಕು. ಅದಕ್ಕೆ ಹೇಳ್ತಾರೆ, ಇದೋ ನಿಮ್ಮ ಹೃದಯದ ಬಾಗಿಲ ಮುಂದೆ ನಿಂತು ತಟ್ಟುತ್ತಾ ಇದ್ದೇನೆ. ಯಾಕೆ? ಆ ಹೃದಯದಲ್ಲಿ ನಾನು ಬಂದ್ರೆ ಅದು ಹೃದಯ ಸರಿ ಆಯ್ತದೆ. ಇಷ್ಟು ವರ್ಷ ಬೇರೆಯವ್ರು ಯಾರೋ ಬಾಡಿಗೆಯಲ್ಲಿದ್ದರು, ಈಗ ಪರ್ಮನೆಂಟ್ ಆಗಿರೋರು ನಾನು ಒಳಗೆ ಬಂದ್ರೆ ಅದನ್ನ ದೇವರ ಆಲಯ ಮಾಡ್ತೇನೆ, ನಾನು ಆಲಯ ಮಾಡುತ್ತೇನೆ. ಆ ದೇವಕ್ಕೆ ಸಂಬಂಧಪಟ್ಟ ಎಲ್ಲ ಆಶೀರ್ವಾದ ನಿಮ್ಮ ಜೀವನದಲ್ಲಿ ಬಂದ್ಬಿಡತ್ತೆ. ಇದುವರೆಗೆ ಬರದೇ ಇರೋ ಕಾರ್ಯಗಳು ಅದು ತಾನಾಗೆ ಆಶೀರ್ವಾದ ಹುಡ್ಕೊಂಡ್ ಬರುತ್ತೆ, ಅದ್ಭುತವಾದ ಆಗತ್ತೆ. ನೀ ಭಯಪಡೋದು ನಾನು ನಿಮಗೆ ಹೇಳಿಸಿರುವಂತ ಎಲ್ಲಾ ಮಾತುಗಳು. ಏನೆಲ್ಲ ಮಾತುಗಳು ಅಂದ್ರೆ, ನಿಮ್ಮ ಹೃದಯದಲ್ಲಿ ನನ್ನ ದೇವರು ನಿಜವಾದ ದೇವರು, ಕರ್ತನೊಬ್ಬನೇ ನಿಜವಾದ ದೇವರು, ಕರ್ತನೊಬ್ಬನೇ, ಕರ್ತನಾದ ಯೆಹೋವನೊಬ್ಬನೇ ನನ್ನ ದೇವರು, ಕರ್ತನಾದ ಯೆಹೋವನೊಬ್ಬನೇ ನನ್ನ ದೇವರು, ಕರ್ತನಾದ ಯೆಹೋವನೊಬ್ಬನೇ. ಹೇಳಿ, ಕೈ ಎತ್ತಿ ಹೇಳಿ, ಕರ್ತನಾದ ಯೆಹೋವನೊಬ್ಬನೇ, ಕರ್ತನಾದ ಯೆಹೋವನೊಬ್ಬನೇ, ಕರ್ತನಾದ ಯೆಹೋವನೊಬ್ಬನೇ, ಕರ್ತನಾದ ಯೆಹೋವನೊಬ್ಬನೇ, ಕರ್ತನಾದ ಯೆಹೋವನೊಬ್ಬನೇ, ಕರ್ತನಾದ ಯೆಹೋವನೊಬ್ಬನೇ. ಹೇಳಿ, ಕರ್ತನಾದ ಯೆಹೋವನೊಬ್ಬನೇ ನನ್ನ ದೇವರು, ಕರ್ತನಾದ ಯೆಹೋವನೊಬ್ಬನೇ ನನ್ನ ದೇವರು, ಕರ್ತನಾದ ಯೆಹೋವನೊಬ್ಬನೇ ನನ್ನ ದೇವರು, ಕರ್ತನಾದ ಯೆಹೋವನೊಬ್ಬನೇ ನನ್ನ ದೇವರು, ಕರ್ತನಾದ ಯೆಹೋವನೊಬ್ಬನೇ ನನ್ನ ದೇವರು. ಏನ್ ಬದ ಈಗ ಓಡಾಡ್ಕೊಂಡು ಹೇಳ್ತಾ ಇದ್ದೀರಾ? ಯಾಕೆ ಓಡಾಡ್ಕೊಂಡು ಹೇಳ್ತಾ ಇದ್ದೀರಾ? ಹುಚ್ಚ ಹಿಡ್ದಿದ್ದೆ ನನಗೆ, ಹುಚ್ಚ ಹಿಡ್ದ ನನಗೆ ಹುಚ್ಚ ಹಿಡಿಸೋರು ದೇವರು. ಯಾಕಂದ್ರೆ ಅಲ್ಲಿ ಬರೆದಿದ್ದಾರೆ. ನೆಕ್ಸ್ಟ್ ವಚನ ಹೇಳುತ್ತೆ, ಅಪ್ಪ ಹೇಳ್ತಾರೆ, ಇವುಗಳನ್ನ ಹೃದಯಗಳಲ್ಲಿ 7ನೇ ವಾಕ್ಯ, ಇವುಗಳನ್ನ ನಿಮ್ಮ ಮಕ್ಕಳಿಗೆ ಅಭ್ಯಾಸ ಮಾಡಿ ಮನೆಯಲ್ಲಿ ಕೂತಿರುವಾಗಲೂ, ದಾರಿಯಲ್ಲಿ ನಡೆಯುವಾಗಲೂ, ಮಲಗುವಾಗಲೂ, ಮಲಗಿಂದ ಬೆಡ್ಡಿನಿಂದ ಎದ್ದೇಳುವಾಗಲೂ ಇವುಗಳ ವಿಷಯದಲ್ಲಿ ಮಾತಾಡಿ, ಇವುಗಳ ವಿಷಯದಲ್ಲಿ ನಡೆಯುವಾಗ, ಕೂತ್ಕೊಳ್ಳಬೇಕಾದ್ರೆ, ಕರ್ತನಾದ ಯೆಹೋವನೇ ನೀನೊಬ್ಬನೇ ನನ್ನ ದೇವರು, ಕರ್ತನಾದ ಯೆಹೋವನೊಬ್ಬನೇ ನೀನೊಬ್ಬನೇ ನನ್ನ ದೇವರು, ಕರ್ತನಾದ ಯೆಹೋವನೇ ನೀನೊಬ್ಬನೇ ನನ್ನ ದೇವರು. ನಿನ್ನನ್ನು ನನ್ನ ಹೃದಯದಿಂದ, ನಾನು ಪ್ರಾಣದಿಂದಲೂ, ನನ್ನ ಶಕ್ತಿಯಿಂದಲೂ, ನನ್ನ ಹೃದಯಪೂರ್ವಕವಾಗಿ ನಿನ್ನನ್ನು ಪ್ರೀತಿಸುತ್ತೇನೆ. ಈ ವರ್ಡ್ ಹೇಳಿ ಅರ್ಕೆ ಅಪ್ಪ ಹೇಳ್ತಾರೆ, ಇವುಗಳನ್ನ ನಿಮ್ಮ ಮಕ್ಕಳಿಗೆ ಅಭ್ಯಾಸ ಮಾಡಿಸಿ. ಫಸ್ಟ್ ಆಜ್ಞೆಗಳನ್ನ ಲಕ್ಷ್ಯವಿಟ್ಟು ಕೇಳಿ ಕೈಗೊಂಡು ನಡಿ ಅಂದ್ಬಿಟ್ರು. ನೆಕ್ಸ್ಟ್ ಏನ್ ಹೇಳ್ತಾರೆ ಇವಾಗ? ಮಕ್ಕಳಿಗೆ ಅಭ್ಯಾಸ ಮಾಡಿ, ಕಂಠಪಾಠ ಮಾಡಿ. ಇಸ್ರಾಯೇಲರೇ ಕೇಳಿರಿ, ನಿಮ್ಮ ದೇವರಾದ ಯೆಹೋವನೊಬ್ಬನೇ ನಮ್ಮ ದೇವರು. ಇಸ್ರಾಯೇಲರೇ ಕೇಳಿರಿ, ನಿಮ್ಮ ದೇವರಾದ ಯೆಹೋವನೊಬ್ಬನೇ ನಮ್ಮ ದೇವರು, ನಿಮ್ಮ ದೇವರಾದ ಯೆಹೋವನೊಬ್ಬನೇ ನಮ್ಮ ದೇವರು, ನಿಮ್ಮ ದೇವರಾದ ಯೆಹೋವನೊಬ್ಬನೇ ನನ್ನ ದೇವರು. ನಿಮ್ಮ ದೇವರಾದ ಯೆಹೋವನನ್ನ ಪೂರ್ಣ ಹೃದಯದಿಂದಲೂ, ಪೂರ್ಣ ಪ್ರಾಣದಿಂದಲೂ, ಪೂರ್ಣ ಶಕ್ತಿಯಿಂದಲೂ ಪ್ರೀತಿಸಬೇಕು. ಲವ್ ಮಾಡಬೇಕು. प्यार करना पड़ेगा खुदा को. कैसा करना पड़ेगा? दिल से, विल से, मन से, बल से प्यार करना पड़ेगा. Hallelujah. वो तो जरूर पड़ेगा. You have to love him because you are created from that loving God. ಮಣ್ಣು ತೆಗೆದುಕೊಂಡು ಮುದ್ದೆ ಮಾಡಿ ರೆಡಿ ಮಾಡಿ, ನನ್ನ ಮಗಳು ಹಿಂಗೆ ಇರಬೇಕು, ಸಬಾಸ್ ಹಿಂಗೆ ಇರಬೇಕು, ಸೋಫಿ ಹೀಗೆ ಇರಬೇಕು, ಆರನ್ ಹಿಂಗೆ ಇರ್ಬೇಕಂತ ಹೇಳಿ ಎಲ್ಲ ರೆಡಿ ಮಾಡಿ ನೇತ್ರನ, ಶಿಲ್ಪನ, ಸ್ವಾತಿನ ಈ ಜಗತ್ತಿಗೆ ಇಂಟ್ರೊಡ್ಯೂಸ್ ಮಾಡಿ. ಸಿಂಹದ ಹೊಟ್ಟೆ ಒಳಗಿಂದ ಸಿಂಹ ಹುಟ್ಟತ್ತೆ ಮಕ್ಕಳೇ. ನಿಮ್ಮನ್ನ ಉಂಟು ಮಾಡಿ ಕೊಟ್ಟಿದ್ದಾರಂದ್ರೆ ನೀನು ಆ ಕರ್ತನ ಪ್ರೀತಿ ಮಾಡಬೇಕು. ಅದಕ್ಕೆ ತಾಯಿ ಎಷ್ಟೋ ಬಾರಿ ಹೇಳಿ, ನಿನ್ನ ಒತ್ತು ಎದ್ದು ಸಾಧ್ಯ ಕಣೆ, ನೀನು ಯಾಕೆ ಹಿಂಗೆ ಮಾತಾಡ್ತೀಯ? ಹೊಟ್ಟೆ ಎತ್ಕೊಂಡು ಎಷ್ಟು ದೂರ ಹೋಗಿದ್ದೀನಿ, ಮುಚ್ಚೆ ಬಾಯಿ. ನಾವು ಹೊಟ್ಟೆ ಒಳಗಿದ್ದು ಏರ್ ಕಂಡೀಷನ್ ಇಲ್ಲ, ಲೈಟ್ ಇಲ್ಲದೆ ಎಷ್ಟು ಕತ್ತಲ್ಲಿ ಎಷ್ಟು ಕಷ್ಟಪಟ್ಟಿದ್ದೀನಿ. ನಾನು ನೀರು ಕೊಟ್ಟ, ಬಟ್ಟೆ ಕೊಟ್ಟ, ಖರ್ಚಿಪ್ ಕೊಟ್ಟ, ಗೊಣ್ಣೆ ಸುರಿತಾ ಇತ್ತು, ಹೋಗಿದ್ದ ಒಳಗೆ ಬಂದು ನೋಡ್ಕೊಂಡಿದ್ಯಾ? ಎಷ್ಟು ಕಷ್ಟಪಟ್ಟು ಒಳಗಿದ್ದೆ ಗೊತ್ತಾ, ಅಡ್ಜಸ್ಟ್ ಮಾಡ್ಕೊಂಡು. ನೀರಲ್ಲಿ ಮುಳುಗಿದ್ದ ನಾನು. ಅದ್ಯಾವುದೋ ಚಟ್ನಿಗಳು ತಿಂದಿದ್ಯಾ, ಉಪ್ಪಿನಕಾಯಿಗಳು ತಿಂದಿದ್ಯಾ, ಕಲ್ಲು ಥರ ಮುದ್ದೆಗಳು ತಿಂದಿದ್ಯಾ? ಅದೆಲ್ಲ ಮೆದ್ದಿದ ಮಧ್ಯದಲ್ಲಿ ಅಯ್ಯೋ ದೇವರೇ ಅಂತ ಕಷ್ಟಪಟ್ಟು ತಾಯಿ ಹೇಳ್ತಾರೆ. ಯಾಕಂದರೆ 9 ತಿಂಗಳ ತಾಯಿ ಎತ್ತಿದ್ದಕ್ಕೆ ಆ ತಾಯಿ ಕರಳು ಚುರ್ರನ್ನತ್ತೆ ಮಕ್ಕಳೇ. ಯಾರೋ ಒಂದು ಹುಡುಗ ನಿಮ್ಮ ತಾಯಿದು ಹೃದಯ ಎತ್ಕೊಂಬಪ್ಪ, ಕೋಟಿಗಟ್ಟಲೆ ರೂಪಾಯಿ ಕೊಡ್ತೀನಿ ಅಂತ ಹೇಳಿದ್ದಕ್ಕೆ ತನ್ನ ತಾಯಿನೇ ಅವನು ಕಡದ್ನಂತೆ. ತನ್ನ ತಾಯಿನೇ ಕಡಿದ್ಬಿಟ್ಟು
ಮಧ್ಯರಾತ್ರಿ 12 ಗಂಟೆಗೆ ಎತ್ಕೊಂಡು ಬಂದಂತೆ. ತಾಯಿ ಸತ್ತೋದ್ರು. ಆ ಹೃದಯ ಕಟ್ಟು ಮಾಡಿಬಿಟ್ಟಂತೆ. ಕಟ್ಟು ಮಾಡಿ ಒಂದು ಪ್ಲಾಸ್ಟಿಕ್ ಅವ್ರು ಎತ್ಕೊಂಡು ಓಡ್ತಾನಂತೆ ಅರಣ್ಯದಲ್ಲಿ. ಓಡ್ತಾ ಎಷ್ಟೋ ಕಿಲೋಮೀಟ್ರು ಓಡಿ ಅವನು ಎಷ್ಟೋ ಕೋಟಿಗಟ್ಟಲೆ ದುಡ್ಡು ಕೊಡ್ತಾನೆ. ತಾಯಿನೇ ಕೊಂದುಬಿಟ್ಟ. ದುಡ್ಡು ಕೊಡೋನು ಹೇಳಂತೆ, ಐ ವಾಂಟ್ ಟು ಸಿ ದ ಹಾರ್ಟ್ ಆಫ್ ಯುವರ್ ಮದರ್. ಆ ತಾಯಿ ಹೃದಯ ನನಗೆ ಬೇಕು, ಅದ್ರಲ್ಲಿ ಮಾಟ ಮಂತ್ರ ಮಾಡಬೇಕು, ಅದನ್ನಿಟ್ಟು ಮಂತ್ರ ಮಾಡಿಸ್ತಿದ್ದೀನಿ, ನಿನಗೆ ಎಷ್ಟೋ ಕೋಟಿ ಕೊಡ್ತೀನಿ. ಅಷ್ಟೇ ತಾನೇ ನಮ್ಮಮ್ಮ ಇದ್ರಿಂದ ಬಿಟ್ಟರೆ ಇನ್ನು ಅದೆಲ್ಲ ಎಮ್ಮಂದೆಲ್ಲ ಎಕ್ಸ್ಪೈರಿ ಡೇಟ್ ಆಗಿದೆ, ಸಾಯಿಸ್ಬಿಡ್ತೀನಿ. ಸಾಯಿಸಿ ಅಮ್ಮನ್ನ ಆ ಹೃದಯ ಎತ್ಕೊಂಡು ಬಂದಂತೆ. ಎಷ್ಟೋ ಆ ಕಾಡು ಮೇಡುಗಳಲ್ಲಿ ಅಲ್ಕೊಂಡು ಕೊನೆಗೆ ಎಲ್ಲೋ ಒಂದು ಕಡೆ ಮುಗ್ಗರಿಸಿ ಕೆಳಗೆ ಎಗರಿಸಿ ಬಿದ್ದಿದ ತಕ್ಷಣ ಇವನು ಪ್ಲಾಸ್ಟಿಕ್ ಅವ್ರು ಒಂದು ಕಡೆ ಹೊಟ್ಟೋಯ್ತು, ಇವನು ಒಂದು ಕಡೆ ಬಿದ್ದುಬಿಟ್ನಂತೆ. ಬಿದ್ದಿದ ತಕ್ಷಣ ಅಲ್ಲಿ ಹೋಗಿ ಹೃದಯ ಎತ್ಕೊಂಡ್ರೆ ಆ ಹೃದಯ ಪಳ್ಪಳ ಅಲ್ಲೂ ಕೂಡ ಹೃದಯ ತುಳ್ಕತ್ತಂತೆ. ಅಲ್ಲಿ ಒಂದು ಸ್ವರ ಬಂತಂತೆ, ಮಗ ನಿನಗೇನೋ ಆಯ್ತಾ ಮಗ, ನೀನು ಅವತ್ತೇತು ಸಾಕ್ತೆ ಬಿದ್ದುಬಿಟ್ಟ ಮಗ ನೀನು. ಅವತ್ತೊಂದು ಮನಸ್ಸು ಹೊಡೆದೋಯ್ತಂತೆ, ನನ್ನ ತಾಯಿನ ಕೊಂದು ಸಾಯಿಸ್ಬಿಟ್ಟೆ, ಅದರ ಹೃದಯ ನನಗಾಗಿ ಮಿಡಿಯುತ್ತಲ್ಲ. ಎಷ್ಟೋ ಗಂಟೆಗಳಾದಮೇಲೆ ಅದು ಸತ್ತೋಗಿರೋ ಹೃದಯ, ಅದನ್ನು ಬಿದ್ದಿದ್ದಕ್ಕೆ ನನ್ನ ವಿಷಯದಲ್ಲ ತಾಯಿ ಹೃದಯ ತುಳ್ಳತ್ತಲ್ಲ. ಆ ಹೃದಯ ಹಿಡ್ಕೊಂಡು ಮತ್ತೆ ವಾಪಸ್ ಹೋಗಿ ಆ ಹೃದಯದೊಳಗೆ ಹೋಗಿ ತಾಯಿ ಹೃದಯಕ್ಕೆ ಫಿಕ್ಸ್ ಮಾಡಿ ಅಳಕ್ಕೆ ಸ್ಟಾರ್ಟ್ ಮಾಡಿದಂತೆ. ಅಳ್ತಾ ಅಮ್ಮ ನೀ ಬದುಕಿ ಬಾ. ಅಮ್ಮ ಎಲ್ಲಿ ಬದುಕಿ ಬರ್ತಾರೆ, ಹೊರಟೋದ್ರು. ತಾಯಿಗಿಂತ ದೊಡ್ಡ ಪ್ರೀತಿ ಆ ದೇವ್ರು ನಮ್ಗೆ ಹಾಕ್ಕೊಡ್ತಾರೆ. ಎದೆಲೇ ತ್ರಿಶೂಲ ಚುಚ್ಕೊಂಡು ತಂದೆ ಇವನ ಮನಸ್ಸು, ಇವ್ರೇನು ಮಾಡ್ತಾರೆ ಅವ್ರ ಐರಿ ಅಂತೇಳಿ ತಾಯಿಗಿಂತ ದೊಡ್ಡ ಪ್ರೀತಿ ತೋರಿಸ್ತಾರೆ ದೇವರು. ತಾಯಿ 9 ತಿಂಗಳು ಮಾತ್ರ ನಿನ್ನ ಎತ್ತಿದ್ದಾರೆ. ಆ 9 ತಿಂಗಳು ಎತ್ತಕ್ಕೆ ಮುಂಚೆ ಆ ತಾಯಿ ಗರ್ಭದಲ್ಲಿ ತಗೊಂಡಾಗ ಶೇಪ್ ಮಾಡಿ ಆ ಗರ್ಭದಲ್ಲಿ ಇಟ್ಟೋ ದೇವರ ಮಕ್ಕಳೇ. ದೇವರ ಕ್ರಿಯೇಟ್ ಮಾಡಿದ್ದಾರೆ. ದೇವರ ಆಶೀರ್ವಾದ ಜೀವಮಾನ ಕಾಲವೆಲ್ಲ ಅವರ ಶುಭಗಳಲ್ಲಿ, ಅವರ ಆಶೀರ್ವಾದಗಳಲ್ಲಿ. ನಿಮ್ಮ ದೇವರಾದ ಯೆಹೋವನೊಬ್ಬನೇ ದೇವರು. ಆತನ ಪೂರ್ಣ ಹೃದಯದಿಂದಲೂ, ಪೂರ್ಣ ಶಕ್ತಿಯಿಂದಲೂ, ಪೂರ್ಣ ಪ್ರಾಣದಿಂದಲೂ, ಪೂರ್ಣ ಶಕ್ತಿಯಿಂದಲೂ. ಆ ಲವ್ ಇತ್ತು ಅಂದ್ರೆ ಆಟೋಮೆಟಿಕ್ ನೀವು ಕುಣಿತೀರ. ಹಲ್ಲೆಲೂಯಾ. ಇನ್ನು ಕುಣಿದಿಲ್ಲ ಅಂದ್ರೆ ಇನ್ನು ಲವ್ ಸ್ಟಾರ್ಟ್ ಆಗಿಲ್ಲ ಅಂತ ಹೇಳಿ. ಹುಡುಗ ಇನ್ನೂ ಪ್ರಪೋಸ್ ಮಾಡಿಲ್ಲ ಅಂದರೆ ಹೂವು ಹಿಡ್ಕೊಂಡು ಇನ್ನೂ ಅವನಿಗೆ ಅವಳ ವಿಷಯದಲ್ಲಿ ಲವ್ ಉಂಟಾಗಿಲ್ಲ ಅಂತ ಅರ್ಥ. ಲವ್ ಸ್ಟಾರ್ಟ್ ಆಗ್ಬಿಡ್ತದೆ, ರೋಜಾ ಹೂ ರೆಡಿ ಇರತ್ತೆ ಅಲ್ವಾ? ರೋಜಾ ಹೂ ರೆಡಿ ಬಂದ್ಬಿಡುತ್ತೆ ಶೆಟ್ರೆ ಅಲ್ವಾ? ಜೇಮ್ಸ್ ಅವರೇ ಎಷ್ಟು ಹೂವು ಕೊಟ್ರಿ ಮಿಸ್ಸಸ್ಗೆ? ಬಿಡಿ ಬದ ಹೂವು ಕತೆಲ್ಲ ಮಾತಾಡ್ಬಿಡ್ಬೋದು, ಅದೇ 2-3 ಬುಕ್ ಬರಿಬೇಕು ಬದ ನಾನು. ಲವ್ ಸ್ಟಾರ್ಟ್ ಆಯ್ತು ಅಂದರೆ ಹೂವು ಬಂದ್ಬಿಡೋದು ಕೈಗೆ. ಬಿಕಾಸ್ ದ ಫ್ಲವರ್ ಈಸ್ ಅ ಸಿಂಬಲ್ ಆಫ್ ದ ಇನ್ವರ್ಡ್. ದಟ್ ಕನ್ವಿಕ್ಷನ್ ಇಸ್ ಕಮಿಂಗ್ ಔಟ್ವರ್ಡ್ ಎಕ್ಸ್ಪ್ರೆಷನ್. ಒಳಗಡೆ ಉಂಟಾಗತಕ್ಕಂಥ ಆ ಬದಲಾವಣೆ ಹೊರಗಡೆ ರೂಪದಲ್ಲಿ ಹೊರಗಡೆ ಬಂದ್ಬಿಡತ್ತೆ. ನಿನ್ನ ಮಕ್ಕಳಿಗೆ ಏನು ಮಾಡಿ ವಿಷಯದಲ್ಲಿ ಅಭ್ಯಾಸ. ಅದಕ್ಕೆ ಹೇಳಿದೆ ನ್ಯಾಷನಲ್ ಆ್ಯಂಥಮ್, ದಟ್ ಈಸ್ ನ್ಯಾಷನಲ್, ದಿಸ್ ಇಸ್ ಗಾಡ್ಸ್ ಆ್ಯಂಥಮ್. ಆ್ಯಸ್ ಲಾಂಗ್ ಇಸ್ ಯು ಲಿವ್ ಇನ್ ದಿಸ್ ವರ್ಲ್ಡ್. ಅವತ್ತು ಹೇಳ್ಕೊಟ್ಟಿದ್ದು ಮಗು ಟೈಮಲ್ಲಿ ಇವತ್ತವರೆಗೂ ನೀವು ಹಾಡು ಹೇಳ್ತೀರಾ. ಬುಕ್ ಇಟ್ಕೊಂಡು ಆಡಿದ್ರಾ? ಇಲ್ಲ. ನೋಟ್ ಪ್ಯಾಡ್ ಇಟ್ಕೊಂಡು ಆಡಿದ್ರಾ? ಇಲ್ಲ. ಆಟೋಮೆಟಿಕ್ ಸ್ಟೋರ್ ಆಗಿದೆ ನಿಮಗೆ. ಅದು ದೇಶಭಕ್ತಿ. ನೋಡ, ಭಕ್ತಿ ಎಲ್ಲ ಎದ್ದು ನಿಂತ್ಕೊಂಡ್ಬಿಟ್ರಿ. ಯಾಕೆ? ಅದು ಹೇಳ್ಕೊಟ್ಬಿಟ್ರೆ ನಿಮಗೆ ಆ ದೇಶಕ್ಕೆ ಆನರ್ ಆಗಿ ದೇಶಕ್ಕೆ ಕೊಡತಕ್ಕಂಥ ಸಲ್ಯೂಟು. ಈ ದೇಶದ ಸರ್ವ ಸಂಸ್ಕೃತಿಗಳನ್ನು, ಸರ್ವ ಐಶ್ವರ್ಯಗಳನ್ನು ಪಡೆಯುವುದಕ್ಕೆ ಭಾರತೀಯ ಪ್ರಜೆಯಾಗಿ ನಾನು ಬದ್ಧನಾಗಿದ್ದೇನೆ. ಐ ಹ್ಯಾವ್ ಆಲ್ ರೈಟ್ಸ್ ಟು ಬಿ ಕಾಲ್ಡ್ ಆಸ್ ಅನ್ ಇಂಡಿಯನ್. ಐ ಕ್ಯಾನ್ ಎಂಜಾಯ್ ಎವ್ರಿ ಬ್ಲೆಸ್ಸಿಂಗ್, ಎವ್ರಿ ಮೆಟೀರಿಯಲ್ ಬ್ಲೆಸ್ಸಿಂಗ್, ಎವ್ರಿ ಅಟ್ಮಾಸ್ಫಿಯರ್ ಬ್ಲೆಸ್ಸಿಂಗ್, ಎವ್ರಿಥಿಂಗ್ ಔಟ್ ಆಫ್ ದಿಸ್ ಕಂಟ್ರಿ. ಈ ದೇಶದ ಎಲ್ಲ ಖನಿಜಗಳನ್ನು, ಸಂಪನ್ನುಗಳನ್ನು, ಐಶ್ವರ್ಯಗಳನ್ನು ಅನುಭವಿಸೋದಕ್ಕೆ ನಾನು ಹಕ್ಕುಳ್ಳ ಪ್ರಜೆಯಾಗಿದ್ದೇನೆ. ಅದಕ್ಕೆ ಒಂದು ಸಲ್ಯೂಟ್. ಅದಕ್ಕೆ ಸಲ್ಯೂಟು. ಆದರೆ ಜೀವ ಕೊಟ್ಟವ್ರು ಯಾರು? ದೇವರು. ಅವಾಗ ಅದಕ್ಕೆ ಅವಾಗ ಸಲ್ಯೂಟ್ ಹೊಡಿತೀರಿ ಎಲ್ಲ ಟೈಮ್ ಹೊಡಿಬೇಕು. ಅದಕ್ಕೆ ಹೇಳ್ತಾನೆ ಯೆಹೋವನೊಬ್ಬನೇ ನಿಮ್ಮ ದೇವರು ತಿಳಿದುಕೊಳ್ಳಿ. ಆತ ನಿಮ್ಮನ್ನು, ನೀನು ಆತನ ಪೂರ್ಣ ಹೃದಯದಿಂದಲೂ, ಪೂರ್ಣ ಪ್ರಾಣದಿಂದಲೂ, ಪೂರ್ಣ ಶಕ್ತಿಯಿಂದಲೂ ಆತನನ್ನು ಪ್ರೀತಿಸಬೇಕು. ಇವುಗಳನ್ನು ನಿಮ್ಮ ಮಕ್ಕಳಿಗೆ ಅಭ್ಯಾಸ ಮಾಡಿಸಿ. ಮನೆಗೆ ಕೂತ್ಕೊಂಡಾಗ ಟಿ ವಿ ನೋಡೋದಲ್ಲ. ಕೂತ್ಕೊಂಡ್ಬಿಟ್ರೆ ಎಲ್ಲರೂ ಹೊಟ್ಟೆಗೆ ಕಾಫಿ ಕುಡಿತಿದ್ದೀರಾ? ಮಕ್ಕಳಿಗೆ ಬನ್ನಿ ಇಲ್ಲಿ ಕೂತ್ಕೊಳ್ಳಿ. ನಿಮಗೆ ಗೊತ್ತಾ ಕೆಂಪು ಸಮುದ್ರ ಹೆಂಗಿತ್ತು ಗೊತ್ತಾ ಮಗ? ಹಾಗೆ ನೀರು ಎಳ್ಕೊಂಬಂತು. ನೀವು ಹೌದಾ ಮಮ್ಮಿ ಹಿಂಗೆಲ್ಲ ಆಯ್ತಾ? ಮಗ ನಿನ್ಗೆ ಗೊತ್ತಾ ನೆನ್ನೆ ಧಾರಾವಾಹಿಯಲ್ಲಿ ಆ ಹುಡುಗಿ ಹೆಂಗೆ ಕೊಲೆ ಮಾಡ್ತಾಳೆ ಗೊತ್ತಾ? ಅಯ್ಯೋ ಅದಕ್ಕೆ ಹೆಣ್ಮಕ್ಳು, ಮಮ್ಮಿ ಆ ಹುಡುಗಿ ಹಾಕಿ ಲಿಪ್ಸ್ಟಿಕ್ ಯಾವುದು ಮಮ್ಮಿ ಕಲರ್ ಮಮ್ಮಿ? ಅದಾ ನಾನು ಹಾಕ್ತೀನಿ ಕಣೆ, ನಿನಗೆ ನಾಳೆ ಹೆಚ್ಕೊಡ್ತೀನಿ. ಮಮ್ಮಿ ಅವಳು ಡ್ರೆಸ್ ಹಾಕಿದ್ಲಲ್ಲ ಮಮ್ಮಿ, ಅದು ಬಾಂಬೆ ಶೋಲ್ಲಿ ಹಾಕಿರೋದು ಮಮ್ಮಿ, ಸಲ್ಮಾನ್ ಖಾನ್ ಹಾಕಿರೋದು ಹೀರೋಯಿನ್ ಜೊತೆ ಇತ್ತು ಮಮ್ಮಿ. ಹೌದಾ ಕಣೆ, ನಾನು ನೆನ್ನೆ ನೋಡ್ಕೊಂಡು ಬಂದಿದ್ದೀನಿ, ನಿನಗೂ ಒಂದು ತೊಗೊಂಬರ್ತೀನಿ. ಇವುಗಳನ್ನೇ ಮಾತಾಡ್ತಿರೋದು ಮನೇಲಿ.
ಈ ಪೀಡೆ ಪಿಶಾಚಿಗಳನ್ನ ಮಾತಾಡಿ ಮನೆ ಪೀಡೆ ಎದ್ದೋಗೈತೆ. ಸಲ್ಮಾನ್ ಖಾನ್ ಎಲ್ಲೋ ಕೂತವ್ರೆ, ನೀನು ಉಲ್ಮಾನ್ ಖಾನ್ ಆಗೋಗಿದ್ಯಾ ನೀನು. ಅವನು ಮೇಕಪ್ ಮಾಡಿ ಅವ್ರ ಪಾಪ ಮೇಲೆ ಹೋಗ್ಬಿಟ್ಟವ್ರು ಅವರು. ನೀನು ಅವನ ಹೆಸರು ಹೇಳಿ ನೀನು ಕೆಳಗೆ ಬಂದಿದ್ದೀಯ ನೀನು. ಆ ಖಾನ್ಗೆ ಒಂದು ಏನಿದೆ, ಎಕ್ಸ್ಪೈರಿ ಡೇಟ್ ಐತೆ. ಈ ಖಾನ್ ಇದಾರಲ್ಲ ಇಲ್ಲಿ ಹಿಂದ್ಗಡೆ, ಹಲ್ಲೆಲೂಯಾ. ಡೇಟೇ ಇಲ್ಲ. ನಿರಂತರ 10,000 ಜನಗಳ ಮಧ್ಯದಲ್ಲಿ ಜಲಪ್ರಾಯರಾಗಿ ಎದ್ದು ಬರೋದು. ಹಲ್ಲೆಲೂಯಾ. ಏನು ಹಂಗೆ ಫಿಲಿಮಲ್ಲಿ ಆ ಡಿಶ ಹಂಗೆ 3 ಜನ ಬಿದ್ದವಂಗೆ. ಇವಾಗ ಅಪ್ಪನ ಬೈಜಾಮ ಹಾಕೋ ಕಾಲು ಎತ್ತಕ್ಕಾಗಲ್ಲ, ಕೈ ಎತ್ತಲೆ ಅಂತ. ನಮ್ಮಪ್ಪ ಆ ಥರ ಅಲ್ಲ, ಮೇಕಪ್ ಹಾಕೊಳ್ತಾನೆ ಹೀರೋ ಮಾಡ್ತಾರೆ ನಿಮ್ಮನ್ನ. ಹಲ್ಲೆಲೂಯಾ. ಮೇಕಪ್ ಹಾಕಲ್ತಾನೆ ಹೀರೋ ಮಾಡ್ತಾರೆ, ಮೇಕಪ್ ಹಾಕಲ್ತಾನೆ ಹೀರೋಯಿನ್ ಮಾಡ್ತಾರೆ ನಿಮ್ಮನ್ನ. 10,000 ಜನಗಳ ಮಧ್ಯದಲ್ಲಿ ಧ್ವಜಪ್ರಾಯನಾಗಿ ಎದ್ದು ಬರ್ತಾರೆ. ಹಲ್ಲೆಲೂಯಾ. 10,000 ಜನರ ಮಧ್ಯದಲ್ಲಿ ಜೀಸಸ್ ಟಾಪ್ ಕಾಣ್ತಾರೆ. ಅವ್ರದ್ದು ಲಕ್ಷಣನೇ ಬೇರೆ ರೀ, ಅವ್ರ ಸ್ಟೈಲೇ ಬೇರೆ ರೀ, ಅವ್ರ ಲಿಪ್ಸೇ ಬೇರೆ, ಅವ್ರ ಕಣ್ಣೇ ಬೇರೆ ರೀ, ಅವ್ರು ನಡೆಯೋ ವಾಕಿಂಗೇ ಬೇರೆ ರೀ. ಸೂಪರ್ ಆಗಿರುತ್ತೆ, ಸೂಪರ್ ರೀ. ಅವ್ರು ನಡ್ಕೊಂಬರ್ಬೇಕಾದ್ರೆ ಮೋಡಗಳ ಮಧ್ಯದಲ್ಲಿ ಅವು ಈ ವಾಕ್ಮನ ಒಂದೊಂದು ಹೆಜ್ಜೆ ಎಲ್ಲ ಅವನ ಪ್ರೀತಿ ಮಾಡಿ, ಹೇಗೆ ಪೂರ್ಣ ಹೃದಯದಿಂದಲೂ ಪೂರ್ಣ ಪ್ರಾಣದಿಂದಲೂ ಪೂರ್ಣ ಶಕ್ತಿಯಿಂದಲೂ ಅವನ ಪ್ರೀತಿಸಿ ಮಾಡಿ. ನೀವು ಮಾಡಕ್ಕೆ ನೀವು ಸ್ಟಾರ್ಟ್ ಮಾಡಿ. ಇವುಗಳನ್ನು ನಿಮ್ಮ ಮಕ್ಕಳಿಗೆ ಅಭ್ಯಾಸ ಮಾಡಿರಿ. ನೀವು ಅಭ್ಯಾಸ ಮಾಡಿ. ಏನರ್ಥ? ಅವ್ರು ಕಲಿಯೋರ್ಗು ಬಿಡಬೇಡಿ ಅಂತ ಹೇಳ್ತಾರೆ. ಮೋಸ ಹೆಂಗೆ ಹೇಳ್ತಾ ನೋಡಿದ್ರ? ಅವ್ರು ಕಲಿಯೋವರ್ಗು ಬಿಡಬೇಡಿ. ಮನೇಲಿ ನಾವೆಲ್ಲ ಹೆಂಗೆಲ್ಲ ಕಲ್ಸ್ಕೊಟ್ಟಿದ್ದೀವಿ. ಏನು ಬದ, ನಾನು ಒಂದು ಸಿಗರೇಟ್ ಸೇತ, ಅವನು ಒಂದು ಅವರ್ಗೆ 3 ಸಿಗರೇಟ್ ಸೇತಾನೆ ಬದ ಮಗ. ನನಗೆ ಶಾಕ್ ಆಗುತ್ತೆ ಬದ. ನೀ ಹೇಳ್ಕೊಡ್ತಾನೆ ಕಲ್ತವನು ಅವನು. ನಾನು ನೋಡಿ ಬದ ಬಾರಲ್ಲಿ ಕುಡಿತಾ ಇದ್ದೆ, ಇವ್ನು ಮನೆಯೊಳಗೆ ಬಂದು ಕುಡಿತಾ ಇದ್ದಾನೆ ಬದ. ಏನು ಆಶ್ಚರ್ಯ ಬದ, ನೀರು ಹಾಕೊಳ್ದೆ ಕುಡಿತಾನ ಅವನು. ನೀರು ಹಾಕೊಳ್ದೆ ಕುಡಿತಾ ಇದ್ದಾನೆ. I was putting water and drinking, but my son brother without water is drinking brother. That was an amazing. Strong boy. That was an amazing, mesmerizing me brother. When I take cigarette, I used to leave the smoke from the nose brother, but he's from here he's putting brother. ನಾನು ದಮ್ ಹೊಡಿಬೇಕಾದ್ರೆ ಮೂಗಿಂದ ಬಿಡ್ತಾ ಇದ್ದೆ ಬ್ರದರ್, ಬಾಯಿದ ಹೇಳ್ಕೊಂಡು ಮೂಗಿಂದ ಬಿಡ್ತಾ ಇದ್ದೆ. ನನ್ನ ಮಗ ಬಂದು ಇಲ್ಲಿಂದ ಬಿಡ್ತಾರೆ ಬದ, ಕಿವಿದು ಏನು ಹೆಸರು ನಿಂದು? ಯಾಕೋಬು. ಯಾಕೋಬಂತೆ. ಮಗನ ಹೆಸರು ಕ್ರಿಸ್ಟಫರ್. ಕ್ರಿಸ್ಟಫರ್. ನೋಡಿ, ಅಮ್ಮ ಅಪ್ಪ ಆಶ್ಚರ್ಯ ಪಡ್ತಾರೆ. ನನ್ನ ತಾಯಿ ಕೆಲವು ವರ್ಷದಿಂದ ಹೇಳ್ತಾರೆ, ಬೆದೆ ನಾನು ಅವಳಿಗೆ ಹೋಗಿ ಎಲೆ ಅಂದರೆ ಪೋಡಿ ಅನ್ನತ್ತೆ ಬೆದ. ನನಗೆ ಏನು ಆಶ್ಚರ್ಯ ಬೆದ, ಮಗು ಬಾಯಲ್ಲಿ ಬೆದರ್, ಇನ್ನೂ ಯಾವ ಭಾಷೆ ಬಂದಿಲ್ಲ, ತಕ್ಷಣ ನನಗೆ ಪೋಡಿ ಅನ್ನತ್ತೆ ಬೆದರ್. ಎದುರುಬೇಡ, ಇನ್ನು ಬೇರೆ ಲ್ಯಾಂಗ್ವೇಜ್ ಮಾತಾಡ್ತದೆ, ರೆಡಿ ಆಗೋ ಅಂತ. ಬೇರೆ ಲ್ಯಾಂಗ್ವೇಜು ಮಾತಾಡತ್ತೆ, ಇಲ್ದಿರೋ ಲ್ಯಾಂಗ್ವೇಜ್ ಸಂಸ್ಕೃತದೆಲ್ಲ ಮಾತಾಡುತ್ತೆ ಅನ್ಸ್ಕೋ ಹೋಗಿ ಮುಂದೆ. ಅಪ್ಪ ಹೇಳ್ತಾರೆ, ಇವುಗಳನ್ನ ಮಕ್ಕಳಿಗೆ ಅಭ್ಯಾಸ ಮಾಡಿ. ಏನು ಅಭ್ಯಾಸ ಮಾಡಿ? ಮಕ್ಕಳಿಗೆ ಏನು ಹೇಳ್ಕೊಡ್ತೀರಾ ಇವತ್ತು? ಮನೇಲಿ ಹೇಳ್ತಾರೆ, ಮಗಳೇ ಇವತ್ತು ಪ್ರಾಜೆಕ್ಟ್ ರಿಪೋರ್ಟ್ ಇದೆ, ಏನು ಬೇಜಾರಾಗಬೇಡ, TV ರಿಮೋಟಲ್ಲಿ ಅಲ್ಲೇ ಇಕ್ಕಿದ್ದೀನಿ, ಫಸ್ಟ್ 5:15 ಬರ್ತದೆ, ಅದು ನೋಡು ಧಾರಾವಾಹಿ ಚೆನ್ನಾಗಿತ್ತೆ, ಆಮೇಲೆ ಅದು ಏನಾಯ್ತು ಅಂತ ಒಂದು ಮೆಸೇಜ್ ಕಳಿಸು ಮಗಳೇ. ಮಗಳಿಗೆ ಅದನ್ನು ನೋಡೋಕೆ ಬಿಡೋದು, ಇದನ್ನು ನೋಡೋಕೆ ಬಿಡೋದು. ಇಸ್ಪೀಟ್ ಆಟ ಆಡ್ಬೇಕಾದ್ರೆ ಮಗನಿಗೆ ತಂದೆನೇ ಹೇಳ್ಕೊಡ್ತಾರೆ, ಬಾ ಈ ಕಡೆ ಬಾ, ಇದು ಹಿಂಗೆ ಹಾಕು, ಅದು ಹಂಗೆ ಹಾಕಿಲ್ಲೇನ, ಹಿಂಗೆ ಹಾಕು, ಹಂಗೆ ಹಾಕು, ಹಂಗೆ ಹಾಕಿ ಹಿಂಗೆ ಹಾಕು. ಕೊನೆಗೆ ಅಪ್ಪನೇ ತೊಗೊಂಡು ಹಂಗೆ ಹಾಕ್ಬಿಟ್ಟ. ನಾನು ಹಾಸಿಗೆ ಒಂದು ಕಡೆ ಇದ್ದು ನೀವು ಇನ್ನೊಂದು ಕಡೆ ಮಲಗಿದರೆ ಬೇಸಿಗೆಗಾಲ, ಹಾಸಿಗೆ ಮೇಲೆ ನೀವು ಮಲಗಿದರೆ ಮಳೆಗಾಲ, ಹಾಸಿಗೆ ನಿಮ್ಮ ಮೇಲೆ ಮಲಗಿದರೆ ಚಳಿಗಾಲ, ಹಾಸಿಗೆ ಇಟ್ಟು ನಿಮ್ಮನ್ನು ಬೇರೆ ಕಡೆ ಮಲಗಿಸಿದರೆ ನಿನ್ನ ಕೊನೆಗಾಲ, ಮರಣಕಾಲ. ಯಾವ ಕಾಲದಲ್ಲಿದ್ದೀರಾ? ಒಳ್ಳೆ ಕಾಲದಲ್ಲಿ ಹೇಳ್ತೀವಿ, ನಾವೇನು ಹೇಳ್ತೀವಿ ಬದ, ಏನು ಬದ ಸೈಟ್ ಎಷ್ಟು ಬದ, ಒಂದು 200 ರೂಪಾಯಿನ. ನಾವು ಯಾವ ಕಾಲದಲ್ಲಿದ್ದೀರಾ ನೀವು? ಯಾವ ಕಾಲ ಇಲ್ಲ, ನಿಮ್ಮ ಅಪ್ಪನ ಕಾಲದಲ್ಲಿ ಇದು ಹೇಳು, ಏನು ವಿಷಯ ಅಲ್ಲ ರೀ. 300 ರೂಪಾಯಿ ಯಾರ ಕೊಡ್ತಾರ ರೀ? 3 ಲಕ್ಷ ರೀ ಸೆನ್ಸ್ ಅದು. ಯಾವ ಕಾಲದಲ್ಲಿದ್ದೀರಾ? ನಮ್ಮ ಯಡಿಯೂರಪ್ಪನೇ ತೊಗೊಳ್ಳಿ, ನಮ್ಮ ಚಂದ್ರಪ್ಪನೇ ತೊಗೊಳ್ಳಿ, ಅವ್ರು ಯಾರೇ ತೊಗೊಳೋದು. ನಾನು ನೀವು ವಿಧಾನಸೌಧನೇ ತೊಗೊಳ್ಳಿ, ಅವ್ರು ಮಾತಾಡೋ ವಿಧ ಅದು. ಯಾಕೆ ನಮ್ಮ ಇವ್ರನ್ನೇ ತೊಗೊಳ್ಳಿ, CMನೇ ತೊಗೊಳ್ಳಿ, ಅವ್ರು ಮಾತಾಡೋ ಫಿಟ್ಟಿಂಗಲ್ಲಿ ಅಲ್ಲ. ಸಿಮ್ಮೆ ತೊಗೊಳ್ಳಿ ಯಾರು ಕೊಡ್ಲಿಲ್ವಲ್ಲ ನೀನು?
ಇದನ್ನು ತಗೊಳ್ಳಿ ಅದನ್ನು ತಗೊಳ್ಳಿ ಅನ್ನೋ ಬದಲು ದೇವರ ವಾಕ್ಯ ತಗೊಳ್ಳಿ. Hallelujah. ನಿಮ್ಮ ದೇವರಾದ ಯೆಹೋವನೇ ದೇವರಂತೆ ತಿಳಿದುಕೊಳ್ಳಿರಿ. Amen. ಆತನ ಪೂರ್ಣ ಹೃದಯದಿಂದ ಪ್ರೀತಿ ಮಾಡಿರಿ. Amen. ಆತ್ಮದಿಂದ ಪ್ರೀತಿ ಮಾಡಿರಿ. Amen. ಬಲದಿಂದ ಪ್ರೀತಿ ಮಾಡಿರಿ. Amen. ಇವುಗಳು ನಿಮ್ಮ ಮಕ್ಕಳಿಗೆ ಅಭ್ಯಾಸ ಮಾಡಿ ತೆಗೆದುಕೊಳ್ಳಿ ಅವ್ರನ್ನ. ವಯಸ್ಸಾದ ತಾಯಿ ಮೊಮ್ಮಗಳಿಗೆ ಹೇಳತ್ತೆ, ನಿನ್ನ ಮನೇಲಿದೆ ಅಳಿಯ ಇದ್ದಾರಲ್ಲ ಅವನ್ನ ನಂಬೇಡ, ನನಗಿದೆಲ್ಲ ಮಾಡಿದ್ದಾನೆ, ನಮ್ಮ ಅಮ್ಮನಿಗೆ ದೊಡ್ಡ ದೊಡ್ಡ ತೊಂದರೆ ಕೊಟ್ಟವನೇ, ನಾನು ಸತ್ರು ಕೂಡ ನೀನು ಅವನ್ನ ಬಿಡಬೇಡ, ನೀರು ಮಾತ್ರ ಕೊಡೋಣ, ಬೇರೆ ಆಸಿಡೇ ಕೊಡೋನಿಗೆ. ನೋಡಿ ಅಮ್ಮ ಅಭ್ಯಾಸ ಮಾಡ್ತಾಳೆ, ಅಜ್ಜಿ ಯಾರಿಗೆ ಮೊಮ್ಮಕ್ಕಳಿಗೆ ಅಭ್ಯಾಸ ಮಾಡ್ತಾರೆ. ತಾತ ಏನು ಹೇಳ್ತಾರೆ ಸಾಯ್ಬೇಕಾದ್ರೆ, ಮಗ ನಾನು ಸಾಯ್ತಾ ಇದ್ದೀನಿ, ಪಕ್ಕದ ಮನೆ ಶಂಕರಪ್ಪನ ಬಿಡಬೇಡ, ಕೋರ್ಟ್ನ ಕೇಸ್ ಮುಂದುವರ್ಸು ನೀನು. ಅಲ್ಲ ತಾತ, ಆಸ್ತಿ ಎಲ್ಲ ಹಾಳಾಗೋಗ್ಲಿ, ಅದು ಮಾರು, ಅವನ ಆತ್ಮ ನೆಗೆದು ಬಿದ್ದು ಹೋಗ್ಬೇಕು, ನಾನು ಸತ್ತ ಮೇಲೆ ನನ್ನ ಪಕ್ಕದಲ್ಲೇ ಬಂದು ಮಲಗಿಸೋನ್ನ. నువ్వే నా ప్రాణాధార